ಇನ್ನು ಹೇಳಿ ಕೇಳಿ ರಾಹುಲ್ ಗಾಂಧಿ ಅವರು ಅಗೈನ್ ಫಾರಿನ್ ಟ್ರಿಪ್ ಹೊರಟಿದ್ದಾರೆ. ಸೊ ಜನವರಿ 9ನೇ ತಾರೀಕಿನ ತನಕ ಅವರು ಬರಲ್ಲ ಅನ್ನುವಂಥದ್ದು ವಿಚಾರ ಇದೆಯಲ್ಲ. ಸೊ ಅಲ್ಲಿ ತನಕ ಅಂತೂ ಈ ಕುರ್ಚಿ ಕಾದಾಟ ಮತ್ತೊಂದು ಈ ತರದ ಲಾಬಿಗಳು ಯಾವುದು ನಡೆಯಲ್ಲ ಅಂತೇಳಿ ಕಾಂಗ್ರೆಸ್ನ ಕೆಲವರು ಬಹಳ ನಿಟ್ಟಿಸಿರು ಬಿಡ್ತಾ ಇರುವಂತ ಸಂದರ್ಭ. ಆದ್ರೆ ಇದೇ ವಿಚಾರವನ್ನ ಇಟ್ಕೊಂಡು ಅದರಲ್ಲೂ ಕೂಡ ವಿಶ್ವನಾಥ್ ಅವರು ಕುಂತಿ ಮಕ್ಕಳಿಗೆ ರಾಜ್ಯಭಾರ ಸಿಗಲ್ಲ ಅನ್ನುವಂಥ ವಿಚಾರವನ್ನ ಈಗಿನ ಪ್ರಸ್ತುತ ಸನ್ನಿವೇಶಕ್ಕೆ ಎಳೆದು ತರ್ತಾ ಇದ್ದಾರೆ. DK ಶಿವಕುಮಾರ್ ಅವರಿಗೆ ಇಷ್ಟೆಲ್ಲ ಅನ್ಯಾಯ ಆಗ್ತಿದ್ರು, ಒಬ್ಬರೇ ಒಬ್ರು ಧ್ವನಿ ಎತ್ತುತ್ತಾ ಇಲ್ವಲ್ಲ ಅನ್ನುವಂಥ ರೀತಿಯಾಗಿ ಬೇಸರ ವ್ಯಕ್ತಪಡಿಸೋದ್ರ ಜೊತೆಗೆ ಉರಿಯೋ ಬೆಂಕಿಗೆ ತುಪ್ಪ ಸುರಿತಾ ಇದ್ದಾರೆ. ಬನ್ನಿ ನೋಡೋಣ. ಯಾವನ ವ್ಯಕ್ತಿ ಪೂಜೆ ಬಿಟ್ಬಿಟ್ಟು ಪಕ್ಷದ ಪೂಜೆ ಮಾಡೋಣ. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅನ್ನಂಗಾಯ್ತು. ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು ಅವರೇ ತೀರ್ಮಾನ ಮಾಡ್ತಾರೆ. ಸಂಕ್ರಾಂತಿ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗೋ ಸುಳಿವು ಸಿಕ್ಕಿದೆ. ಯಾಕಂದ್ರೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿದೇಶದಿಂದ ವಾಪಸ್ ಬಂದ ಬಳಿಕ ರಾಜ್ಯದ ವಿಚಾರವನ್ನ ಕೈಗೆತ್ತಿಕೊಳ್ಳಲಿದ್ದಾರೆ. ಸಚಿವ ಸಂಪುಟ ಪುನರಚನೆ ವಿಚಾರವು ಮುನ್ನೆಲೆಗೆ ಬರಲಿದ್ದು ಸಚಿವ ಸ್ಥಾನದ ಆಕಾಂಕ್ಷಿಗಳ ಭರವಸೆ ಹೆಚ್ಚಿದೆ. ಹೀಗಾಗಿ ಸದ್ಯಕ್ಕಂತೂ ಸಿಎಂ ಕುರ್ಚಿ ಸೇಫ್. ಈ ನಡುವೆ ಪಟ್ಟದ ಫೈಟ್ಗೆ ಬ್ರೇಕ್ ಹಾಕಲು ಸಿಎಂ ಸಿದ್ದರಾಮಯ್ಯ ತಂತ್ರ ರೂಪಿಸುತ್ತಿದ್ದಾರೆ. ಡಿಸೆಂಬರ್ 3ರಂದು ಮಂಗಳೂರಿನಲ್ಲಿ ಭೇಟಿ, ನಿನ್ನೆ ದೆಹಲಿಯಲ್ಲಿನ ನಿರ್ಣಯ ಮಾತುಕತೆ ಬಳಿಕ ಡಿಸೆಂಬರ್ 30 ಹಾಗೂ 31ರಂದು ಕೇರಳಕ್ಕೆ ತೆರಳಲಿದ್ದಾರೆ. ಹೈಕಮಾಂಡ್ ಭೇಟಿ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೊಸ ತಂತ್ರ ಹೆಣೆಯುತ್ತಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಭಾಗಿಯಾಗಿದ್ದ DK ಕಾರ್ಯಕರ್ತರೊಬ್ಬರಿಗೆ ವ್ಯಕ್ತಿ ಪೂಜೆ ಬೇಡ, ಪಕ್ಷ ಪೂಜೆ ಮಾಡಿ ಅಂತ ಹೇಳಿದ್ದಾರೆ. ಯಾವನ ವ್ಯಕ್ತಿ ಪೂಜೆ ಬಿಟ್ಬಿಟ್ಟು ಪಕ್ಷದ ಪೂಜೆ ಮಾಡ್ರ. ಇನ್ನು ಹಳ್ಳಿ ಹಕ್ಕಿ H ವಿಶ್ವನಾಥ್ ಕಾಂಗ್ರೆಸ್ನಲ್ಲಿನ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ. ಅಂತೂ ಇಂದು ಕುಂತಿ ಮಕ್ಕಳಿಗೆ ಅಧಿಕಾರ ಇಲ್ಲ ಎಂದಿದ್ದಾರೆ. ಈ ಕಾಂಗ್ರೆಸ್ ಯಾರಾದ್ರೂ ಒಬ್ಬ ಮಾತಾಡ್ತಾವ್ರೇನ್ರಿ? ಕಾಂಗ್ರೆಸ್ನವರು, ಹಳೆ ಕಾಂಗ್ರೆಸ್ನವರು ಒಳಗೆ ಕೊರಗ್ತಾವ್ರೆ. ಕಾಂಗ್ರೆಸ್ ಹೋಗ್ಬಿಡ್ತಲ್ಲ, ಕಾಂಗ್ರೆಸ್ ಹೋಗ್ಬಿಡ್ತು. ಎತ್ತಿನ ಧೈರ್ಯವಾಗಿ ಮಾತಾಡೋ ಗಂಡಿಸ್ತಾನ ಇರೋವನೇ ಅವನು. ಏನ್ರಿ ಬಂದಿರೋದು ನಿಮ್ಗೆ? ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅನ್ನಂಗಾಯ್ತು ಕತೆ. ಆದ್ರೆ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತಿದ್ದಾರೆ. ನಮ್ಮ ಹೈಕಮಾಂಡ್ ಗಮನಿಸುತ್ತೆ, ಸೆಲ್ಫ್ ಡಿಸಿಷನ್ಗಳಾಗ್ತವೆ. ಈ ಪ್ರಯತ್ನ ಮುಖ್ಯಮಂತ್ರಿ ಆಗೋದು ಪ್ರಯತ್ನ ನಡೆದೇ ಇರ್ತೈತಿ, ಇದು ಅವ್ರು ಮುಂದುವರಿಬೇಕಂತ ಪ್ರಯತ್ನ ನಡೆದೇ ಇರ್ತೈತಿ. ಆದ್ರೆ ಇದನ್ನೆಲ್ಲ ಹೈಕಮಾಂಡ್ ಗಮನಿಸ್ತಾರೆ. ನಮ್ಮ ಸಮರ್ಥ ನಾಯಕರಾದ ನಮ್ಮ ಗುಲ್ಬರ್ಗಾದ ನಮ್ಮ ಈ ಇಡೀ ರಾಜ್ಯದ ಎಷ್ಟು ವರ್ಷಗಳಿಂದ ಅವ್ರು ನೋಡಿಲ್ಲ. ಯಾರು ಏನು ಹೆಂಗೆ ಎಲ್ಲವೂ ಗೊತ್ತಿದೆ, ಸರಿ ಮಾಡ್ತಾರೆ. ಯಾರು ಒಪಿನಿಯನ್ ಕೇಳಲ್ಲ. ಪಕ್ಷ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು ಅವರೇ ತೀರ್ಮಾನ ಮಾಡ್ತಾರೆ. ಎಲ್ಲ ಚೆನ್ನಾಗಿದೆ. ಸಿಎಂ ಸಿದ್ದರಾಮಯ್ಯ ತವರು ಮೈಸೂರಿನಲ್ಲಿ ದಲಿತ ಸಿಎಂ ಹೋಗೆದ್ದಿದೆ. ಪರಮೇಶ್ವರ್ ಅವರನ್ನ ಸಿಎಂ ಮಾಡುವಂತೆ ದಲಿತ ಪರ ಸಂಘಟನೆಗಳು ಒತ್ತಾಯಿಸಿವೆ. ಮೈಸೂರಿನಲ್ಲಿ ದಲಿತ ಸಮಾವೇಶ ಮಾಡೋದಕ್ಕೂ ಸಿದ್ಧತೆ ನಡೆದಿದೆ. ಬ್ಯೂರೋ ರಿಪೋರ್ಟ್, TV9.